ವಿಜಯಪುರದಲ್ಲಿ ಗಂಡ ಮತ್ತು ಗಂಡನ ಮನೆಯವರ ವಿಕೃತಿಗೆ ಮಹಿಳೆಯೊಬ್ಬಳು ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿದ್ದಾಳೆ ಅನ್ನುವಂತ ಸ್ಟೋರಿ ನಿಮ್ಮ ಮುಂದೆ. ವಿಜಯಪುರದಲ್ಲಿ ಮಹಿಳೆಯ ತಲೆ ಕೂದಲನ್ನ ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ. 3 ಹೆಣ್ಣು ಹೆತ್ತವಳು ಗಂಡು ಮಗು ಹೆತ್ತಿಲ್ಲ ಅಂತ ಹೇಳಿ ಇಂತ ಕೃತ್ಯ. ಪತ್ನಿ ಜ್ಯೋತಿಗೆ ಕಿರುಕುಳ ಕೊಟ್ಟಿರುವಂತಹ ಪತಿ ದುಂಡೇಶ್ ಹೊನ್ನುಟಗಿ 4ನೇ ಮಗು ಗಂಡಾಗಬೇಕು ಅಂತ ಹೇಳಿ ಒಬ್ಬ ಮಾಟಗಾತಿಯ ಬಳಿ ಪತ್ನಿಯನ್ನ ಕರೆದೊಯ್ದಿದ್ದ ನೀಚ. ಆಕೆಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ಕೂದಲು ಕತ್ತರಿಸಿ ಚಿತ್ರಹಿಂಸೆ ಕೊಡಲಾಗಿದೆ. ಬಸವನ ಬಾಗೇವಾಡಿಯ ಮುಳವಾಡದ ಮಾಟಗಾತಿ ಮಂಗಳ ಕೊಟ್ಟಂತ ಸಲಹೆ ಮೇರೆಗೆ ಪತಿ ಪತ್ನಿಗೆ ವಿಚಿತ್ರವಾಗಿ ಹಿಂಸೆ ಕೊಟ್ಟಿರೋದು. ಕೂದಲು ಕತ್ತರಿಸಿ ಸ್ಮಶಾನಕ್ಕೆ ಹೋಗಿ ಪತಿ ಅದನ್ನ ಸುಟ್ಟು ಹಾಕಿದ್ದಾನೆ. ಪತಿ ದುಂಡೇಶ್ ಸಾಥ್ ನೀಡಿದ್ದಾರಂತೆ ತಂದೆ ಬಸಪ್ಪ ಮತ್ತು ತಾಯಿ ಸತ್ಯವ್ವ. ಜ್ಯೋತಿಯನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇದೀಗ ಹೆತ್ತವರು. ಇಂಥ ನರಕದಲ್ಲಿ ನೀನಿರ್ಬೇಡ ಮಗಳೇ ಅಂತ ಹೇಳಿ ವಿಜಯಪುರ ಗ್ರಾಮ ಠಾಣೆಗೆ ಜ್ಯೋತಿ ದೂರು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಪೊಲೀಸರು ಯಾವುದು ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಆ ಮಹಿಳೆ 3 ಮಕ್ಕಳು ಹೆಣ್ಣು ಮಕ್ಕಳನ್ನ ಹೆತ್ತಿದ್ದಾಳೆ. ಗಂಡು ಮಗು ಬೇಕೇ ಬೇಕು ಅಂತ ಹೇಳಿ ಮಾಟಗಾತಿಯ ಮೊರೆ ಹೋಗಿದ್ದಾರೆ. ಹೆಣ್ಣು ಅಂದ್ರೆ ಮಕ್ಕಳು ಹೆರೋ ಯಂತ್ರನ ನಿಮ್ಗಳಿಗೆ, ಅಥವಾ ಗಂಡು ಮಕ್ಕಳು ಹುಟ್ಟಿಲ್ಲ ಅಂತಂದ್ರೆ ನಿಮ್ ವಂಶ ಬೆಳೆಯಲ್ಲ ಅನ್ನುವಂತ ಮೂಢ ಭ್ರಮೆನ. ಅದಕ್ಕೋಸ್ಕರ ಪತ್ನಿಗೇನೆ ಈ ರೀತಿಯಾಗಿ ಮಾನಸಿಕವಾಗಿ ಚಿತ್ರಹಿಂಸೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ಮನುಷ್ಯರ? ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಕಣ್ಣೀರ್ ಹಾಕಿಸಿದ್ರೆ ಉದ್ಧಾರ ಆಗ್ತೀರಾ ನೀವುಗಳು ಅನ್ನೋದು ಸಾರ್ವಜನಿಕರ ಶಾಪ. ಚಪಾತಿ ಮಾಡ್ಕೋತ ಕೂತಿದ್ದಾರೆ ಒಲಿ ಮುಂದ. ಆರಾಮಿದ್ದಕ್ಕಿಗೆ ಅವು ನಮ್ಮವ್ವಾರು ಬಂದರ್ರಿ. ನಮ್ಮವ್ವಾರು ಬರೋಣ ಯಾಕೆ ಬಂದೇವ ಅವ್ರು ಕಳ್ಸಲ್ಲ ಅಂತಾರ, ನೀ ಯಾಕೆ ಬಂದಿ ಅಂತ ಕೇಳಾಕತ್ತೆ. ಅಷ್ಟಕ್ಕೆ ಈಗಿನ ಮೇಯ ದೆವ್ವ ಐತಿ ಅಂತೇಳಿ ಚಪಾತಿ ಮಾಡಾಕಿನ ತಂದು ರೊಟ್ಟಿ ಹಿಡಿದು ತಂದು ಹೊರಗೆ ಕುಂದ್ರಿಸಿ ದೇವಿನ ಹೆಸರು ಹೇಳಲಾಕತ್ರು. ಈ ದೇವಿನ ಹೆಸರು ಏನು ಹೇಳಿ, ನಾ ಆರಾಮದೀನಿ, ದೇವಿನ ಹೆಸರು ಹೇಳಂದ್ರೆ ಏನು ಹೇಳಿ ಅಂದೆ. ಇಲ್ಲ ಆಕಿನ ಮೇಯ ದೆವ್ವ ಐತಿ, ಕೂದಲ ಹಿಡೀನಿ ಎತ್ತೇನತ್ತೆ ಒತ್ತೆ ಬಟ್ಟೆ ಹಾಕಿ ಕೂದಲ ಹಿಡಿದ್ರಿ. ಕೂದಲ ಬ್ಯಾನೆ ಆಗ್ತದ ಬಿಡ್ರಿ, ಆರಾಮದೀನಿ ನಾತೆ. ಆಕಿಗೆ ಕೇಳ್ಕೊತೀನಿ ಅವನಿಗೆ ಕೇಳ್ಕೊತೀನಿ ರೀ. ಸರಿ ಬಿಡ್ಲಾಕೆ ತಯಾರಿಲ್ರಿ. ಬಡ್ಡಿಗೆ ಹಚ್ಚಿ ತೆಗಿ ಅವು ಕೂದಲ ಆತಂದ್ರಿ. ನಾವು ಪಾನ ತೊಗೊಂಡು ಬಡ್ಡಿಗೆ ಹಚ್ಚಿ ಕೂದಲ ತೆಗ್ದಾರಿ. ತೊಗಲೆಲ್ಲ ಹೊಳೆ ಬಿದ್ದು ರಗತ್ ಬರಾಕತ್ತಿಗೆ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬಂದು ತೆಳಗೆ ಬಿದ್ದಾರಿ. ನಾ ಆ ಥರ ರಕ್ತ ಹೋಗುದು ನೋಡಿ ಅವ ಬಿಟ್ಟು ಅಲ್ಲೇ ನಾನು ಹೋಗುದು ಸುಡ್ಗಾಡ್ ಕೂದಲ ತೊಗೊಂಡು ಹೋಗಿ ಸುಟ್ಟು ಬಂದಾರಿ. ಸುಟ್ಟು ಬರ್ತಾನೂ ಅಟ್ಟೆ ಚಕ್ರ ಬಂದು ತೆಳಗೆ ಬಿದ್ದಿದ್ದಾರಿ. ತಿಳಿಸ್ಕೊಡೋದಕ್ಕೆ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈಗ ಗಂಡು ಮಗು ಆಗಿಲ್ಲ ಅಂತ ಹೇಳಿದ್ರೆ ಆಕೆಗೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿದಂತ ಮಾಟಗಾತಿ, ಅದನ್ನ ನಂಬಿದಂತ ಗಂಡ ಮತ್ತು ಗಂಡನ ಮನೆಯವರು ಎಂಥ ಮೌಢ್ಯತೆ, ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರಲ್ಲ, ನಡ್ರಸ್ತೆಲ್ ಕಪಾಳಕ್ಕೆ ಬಾರಿಸ್ಬೇಕಿಂತ ಅವ್ರಿಗೆ. ಪ್ರಜ್ವಲ ಅಂತಂದ್ರೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಅಹೇರಿ ಗ್ರಾಮದ ಜ್ಯೋತಿಯನ್ನ ಹೊನ್ನಟಗಿ ಗ್ರಾಮದ ದಂಡೇಶ್ ದವ ಎಂಬಾತನಿಗೇನು ಕಳೆದ 8 ವರ್ಷಗಳಿಂದ ಮದುವೆಯನ್ನು ಮಾಡಿಕೊಡಲಾಗಿದೆ. ಇವರಿಗೆ 3 ಮಕ್ಕಳು ಕೂಡ ಇದ್ದಾರೆ. 3 ಕೂಡ ಹೆಣ್ಣಾಗಿರೋದ್ರಂತ ಹಿನ್ನೆಲೆಯಲ್ಲಿ ಅದಕ್ಕೆ ಗಂಡ ಏನು ಮಂಗಳ ಎಂಬ ಮಾಟಗಾರ್ತಿ ಹತ್ರ ಹೋಗಿ ಕೇಳಿರುವಂತ ಸಂದರ್ಭದಲ್ಲಿ ಆಕೆಗೆ ದೆವ್ವ ಮಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಆಕೆ ಗಂಡು ಮಗು ಆಗ್ತಲ್ಲ, ದೆವ್ವವನ್ನ ಬಿಡಿಸ್ಬೇಕು ಎಂಬ ಮಾತನ್ನ ಕೂಡ ಆಕೆ ಹೇಳಿರುವಂತದ್ದು. ಬಳಿಕ ಆಕೆ ಅದನ್ನು ಬಿಡಿಸ್ಲಿಕ್ಕೆ ಏನ ಮಾಡ್ಬೇಕಂತಂದ್ರೆ ಆಕೆ ತಲೆ ಕೂದಲನ್ನ ಕತ್ತರಿಸಿ ತೆಗೆದುಕೊಂಡೋಗಿ ಸ್ಮಶಾನದಲ್ಲಿ ಬೆಂಕಿ ಹಚ್ಚಬೇಕು. ಅದರಿಂದ ಆಕೆಯಿಂದ ದೆವ್ವ ಹೋಗುತ್ತೆ. ನೆಕ್ಸ್ಟ್ 4ನೇದು ಗಂಡು ಮಗು ಹುಟ್ಟುತ್ತೆ ಎಂಬ ಮಾತನ್ನ ಹೇಳಿದ್ದಾರೆ. ಇದನ್ನ ನಂಬಿದಂತ ಗಂಡ ಹಾಗೂ ಅತ್ತೆ ಮಾವ ಸೇರ್ಕೊಂಡು ಆಕೆ ಕೂದಲನ್ನ ಕತ್ತರಿಸಿದ್ದಾರೆ ಎಂಬುದು ಆ ಮಹಿಳೆಯ ಆರೋಪ. ಕತ್ತರಿಸಿ ಅದನ್ನ ಹೋಗಿ ಸ್ಮಶಾನದಲ್ಲಿ ಸುಟ್ಟಿದ್ದಾರೆ. ಇದನ್ನ ಏನು ಜ್ಯೋತಿದ ಕೂದಲು ಕತ್ತರಿಸಿರುವಂತ ವಿಚಾರವಾಗಿ ಅವ್ರ ತಾಯಿಗೆ ಗೊತ್ತಾಗತ್ತೆ. ತಾಯಿ ಸ್ವತಃ ತನ್ನ ಮಗಳನ್ನ ಕರ್ಕೊಂಡೀಗ ತವ್ರ ಮನೆಗೆ ಹೋಗಿರುವಂತದ್ದು. ಅಂದ್ರೆ ಈ ಮೂಢನಂಬಿಕೆ ಇನ್ನೂವರೆಗೆ ಕೂಡ ಕೆಲವು ಭಾಗದಲ್ಲಿ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಗಂಡು ಮಗು ಆಗಿಲ್ಲ ಎಂಬ ಕಾರಣಕ್ಕಾಗಿ ಆಕೆ ಕೂದಲನ್ನ ಕತ್ತರಿಸಿ ಸ್ಮಶಾನದಲ್ಲಿ ಸುಟ್ಟಿರುವಂತ ವಿಚಾರವಾಗಿ ಈಗಾಗಲೇ ಆ ಜ್ಯೋತಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿರುವಂತದ್ದು. ಸಂಬಂಧಪಟ್ಟಂತ ಏನು ಇವರು ಆಕೆ ಯಾರು ಕಿರುಕುಳವನ್ನ ನೀಡಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಕೂಡ ಜ್ಯೋತಿ ಹಾಗೂ ಆಕೆಯ ತಾಯಿ ಮಾಡ್ತಾ ಇರುವಂತದ್ದು. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.